ಹಲೋ ಎವ್ರಿವನ್. ಓಕೆ, ಇವತ್ತು ಒಂದು ದೊಡ್ಡ ಮಿತ್ ಬ್ರೇಕ್ ಮಾಡ್ತೀನಿ. ಸೊ ನನಗೂ ಆ್ಯಕ್ಚುಲಿ ಇವತ್ತೇ ಆಗಿದ್ದು. ಏನಂದರೆ ನಂಗೆ ತುಂಬ ಜನ ನಮ್ಮ ಕೋಚರ್ಸು ನನ್ನ ಟ್ರೈನರ್ಸ್ ಎಲ್ಲ ಹೇಳೋರು ಏನಂದರೆ, ನೋಡಪ್ಪ ನೀನೊಂದು ಅಡಿಕ್ಟ್ ಆಗಿದೆಯಾ, ಸೊ ಯು ಅಡಿಕ್ಟಿಂಗ್ ಸಮಥಿಂಗ್, ಸ್ಮೋಕಿಂಗ್, ಡ್ರಿಂಕಿಂಗ್, ಆರ್ ಯು ನಾಟ್ ಡೂಯಿಂಗ್ ಸಮಥಿಂಗ್, ಡಯಟ್ ನೀನು ಮಾಡ್ತಾ ಇಲ್ಲ, ಏನೋ ಒಂದು ಮಾಡ್ತಾ ಇಲ್ಲ ಅಂದರೆ, ಸೊ 21 days ರೂಲ್ ಅಂತ ಒಂದಿದೆ. ಹೆಂಗೆ ಅಂದರೆ, ನೀನು 21 days ಇದನ್ನ ಫಾಲೋ ಮಾಡು ಕರೆಕ್ಟಾಗಿ, ಸ್ಟ್ರಿಕ್ಟಾಗಿ, ಇದನ್ನ ಬಿಟ್ಬಿಡ್ತೀಯ ಇಲ್ಲಾಂದ್ರೆ ಇದನ್ನ ಕಲ್ತ್ಕೊಂತೀಯ ಅಂತ ಒಂದಿದೆ ಅಂತ ಹೇಳಿದ್ರು. ಸರಿ, ಓಕೆ, ಇದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ, ಪೋಸ್ಟ್ ಮಾಡೋಣ ಅಂತ ರಿಸರ್ಚ್ ಮಾಡೋಣ ಅಂತ ಹುಡುಕ್ತಾ ಇದೆ, ಏನಿದು, ಇಲ್ಲಿಂದ ಬಂತು, ಏನು ಅಂತ. ಆಮೇಲೆ ಗೊತ್ತಾಯ್ತು ಈ ಥರ ಒಂದು ಇಲ್ವೇ ಇಲ್ಲ. ಹೆಂಗೆ ಅಂದರೆ ಹೇಳ್ತೀನಿ ನೋಡಿ. 1960 ಯಾರೊಬ್ರು ಡಾಕ್ಟರ್ ಇದ್ರಂತೆ. ಆ ಡಾಕ್ಟರ್ ಬಂದ್ಬಿಟ್ಟು ಡೆಂಟಲ್ ಕ್ಲಿನಿಕ್ ಡಾಕ್ಟರ್ ಅಂತ ಅವರು ಯಾವುದೊಂದು ಬುಕ್ಕಲ್ಲಿ ಬರೀತಾರಂತೆ, ಏನಂತ, ಈ ಥರ ಡೆಂಟಲ್ ಯಾರೋ ಬಂದು ಇಶ್ಯೂ ಫಿಕ್ಸ್ ಮಾಡ್ಕೊಂಡಿದ್ರು, ಬಟ್ 21 days ಫಿಕ್ಸ್ ಆಗ್ತಿತ್ತು, ಕಂಟಿನ್ಯೂಸ್ ಆಗಿ 2 to 3 ಮೆಂಬರ್ಸ್ ಆ ಥರ ಫಿಕ್ಸ್ ಆಗ್ತಿತ್ತು ಅಂತ ಅವ್ರ ಬುಕ್, ಅವ್ರ ಜರ್ನಲ್ ಅಲ್ಲಿ ಬರೀತಾರೆ, ಈ ಥರ ಅವ್ರ ಲೈಫ್ ಸ್ಟೋರಿಯಲ್ಲಿ ಏನೋ ಬರೀತಾರೆ. ಇದೇಂಗ್ ಆಗ್ಬಿಡ್ತು ಅಂದ್ರೆ 21 days ಮಾಡಿ ಏನೋ ಒಂದು ಫಿಕ್ಸ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಿತ್ ಕ್ರಿಯೇಟ್ ಆಯ್ತು. ಸೊ ಇದು ಪೀಪಲ್ ಮಧ್ಯೆ ಹೆಂಗ್ ಹೋಗ್ಬಿಡ್ತು ಅಂದ್ರೆ, ಹೌದು 21 days ನೀವು ಫಾಲೋ ಮಾಡಬೇಕು, ಅವಾಗ ನೀವು ಏನೋ ಒಂದು ವಿಷಯನ ಬಿಟ್ಬಿಡ್ಬೋದು, ಇಲ್ಲಾಂದ್ರೆ ಅಡಿಕ್ಟ್ ಆಗೋದ್ರಿಂದ ಸ್ಟಾಪ್ ಆಗ್ಬೋದು ಅಂತ ಈ ಮಿತ್ ಇದಾಗ್ಬಿಡ್ತು. ನಾನು ಸಿಗ್ದವ್ರ ಹತ್ರ ಎಲ್ಲ ಹೇಳ್ತಾ ಇದ್ದೆ ಇದನ್ನ, ಬ್ರೋ 21 days ಫಾಲೋ ಮಾಡಿ ನಿಮ್ ಸ್ಮೋಕ್ ಬಿಟ್ಬಿಡ್ತೀರಾ, 21 days ಫಾಲೋ ಮಾಡಿ ಡ್ರಿಂಕ್ಸ್, ಯಾರು ಸಿಕ್ಕಿದ್ರು ಅಷ್ಟೇ 21 days ಫಾಲೋ ಮಾಡಿ, 21 days ಫಾಲೋ ಮಾಡಿ ಅಂತ. ನೋಡಿದ್ರೆ ಅದೊಂದು ಮಿತ್. ಅದು ಆಕ್ಚುಲಿ ಈ ವಿಡಿಯೋ ಅದ್ರ ಬಗ್ಗೆನೇ ಮಾಡೋಣ ಅನ್ಕೊಂಡೆ, ಬಟ್ ಫ್ಲಾಪ್ ಆಯ್ತು. ನಿಮ್ ಫ್ರೆಂಡ್ಸ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಂದ್ರೆ ಇದನ್ನ ಅವ್ರಿಗೆ ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. See you guys.